ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ನಿವೇಶನ ಹುಡುಕುತ್ತಿದ್ದೀರಾ? ಹಾಗಾದರೆ ಇದು ಸ್ಕಂದ ಮೆಡಸ್ ಅವರ ಡೆವಲಪ್ ಮಾಡಿರುವಂತಹ ನಿವೇಶನದ ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳಿ. ಚಿಂತಾಮಣಿಯಂತಹ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ, ಲಾಭನೂ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಈ ಪ್ರಾಜೆಕ್ಟ್ ಚಿಂತಾಮಣಿ ಹೊರವಲಯದ ಬೆಂಗಳೂರು ಮದನಪಲ್ಲಿ ರಾಜ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಪಕ್ಕದಲ್ಲಿ ಇದೆ. ಈ ಏರಿಯಾ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಸಿಗೋದು ಅಂತೂ ಪಕ್ಕ. ಇನ್ನು ಇಲ್ಲಿ ಸಿಗುವ ಸೌಲಭ್ಯಗಳು: 40 ಫೀಟ್ ವೈಡ್ ಟಾರ್ ರೋಡ್ಸ್, 30 ಅಡಿ ಸಬ್ ರೋಡ್, ಜಾಗಿಂಗ್ ಪಾರ್ಕ್, ಸ್ಟ್ರೀಟ್ ಲೈಟ್ಸ್, ಓವರ್ ಹೆಡ್ ಟ್ಯಾಂಕ್, ಮಕ್ಕಳ ಆಟದ ಮೈದಾನ, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಸಹ ರೆಡಿಯಾಗಿದೆ. ಲೋನ್ ಫೆಸಿಲಿಟಿ ಸಹ ಸಿಗಲಿದೆ. ಇನ್ನು ಮನೆ ಕಟ್ಟುವವರಿಗೆ ಫ್ಯೂಚರ್ನಲ್ಲಿ ಯೂಸ್ಗೆ ಇದು ಸೂಟಬಲ್ ಆಗಿರುವಂತಹ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಟೌನ್ ಆಗಿದ್ದು, ಚಿಂತಾಮಣಿ ನಗರದ ಹೊರವಲಯದಲ್ಲಿ ಪ್ರಾಪರ್ಟಿ ತಗೊಂಡ್ರೆ ತುಂಬ ಅನುಕೂಲ. ಇನ್ನು ಡಾಕ್ಯುಮೆಂಟ್ಸ್ 100% ಪಕ್ಕಾ ಇದೆ. ನಿಮಗೆ ಬೇಕಾದರೆ ಲಾಯರ್ ಹತ್ರ ಕೂಡ ಚೆಕ್ ಮಾಡಿಸ್ಕೋಬಹುದು. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಸೈಟ್ ವಿಸಿಟ್ ಮಾಡಿ. ಹಾಗೆಯೇ ಫಾರ್ ಮೋರ್ ಡೀಟೇಲ್ಸ್ಗಾಗಿ ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇಲ್ಲಿದೆ. ಮೊಬೈಲ್ ನಂಬರ್ 9980560439, 997026269119, 992022835555 ಮತ್ತು 9741666339ಗೆ ಸಂಪರ್ಕಿಸುವುದು. ಟೊಮೆಟೊ ಅವಕ ಹೆಚ್ಚಳ, ಜಾಗದ ಸಮಸ್ಯೆ, ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಡ್ಡಾದಿಡ್ಡಿ ಪಾರ್ಕಿಂಗ್, ಹಮಾಲಿಗಳ ಮಾಲೀಕರ ನಡುವೆ ಗಲಾಟೆ. ಚಿಂತಾಮಣಿ ಎಪಿಎಂಸಿ ದವಸ ಧಾನ್ಯ ಹಾಗೂ ಪಲ್ಸಸ್ ಮಾರುಕಟ್ಟೆ ಆವರಣದಲ್ಲಿ ಟೊಮೆಟೊ ಲಾರಿಗಳು ಮತ್ತು ಕ್ರೇಟ್ಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುತ್ತಿರುವುದರಿಂದ ಸ್ಥಳೀಯ ಧಾನ್ಯ ವರ್ತಕರು ಮತ್ತು ರೈತರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ಸೂಕ್ತ ಜಾಗದ ನಿರ್ವಹಣೆ ಇಲ್ಲದೆ ವ್ಯಾಪಾರಸ್ಥರ ನಡುವೆ ಮಾತಿನ ಚಕಮಕಿ, ಗಲಾಟೆಗಳು ನಡೆಯುತ್ತಿದ್ದು, ಇಂದು ಮಾರುಕಟ್ಟೆಯಲ್ಲಿ ಗಲಾಟೆ ನಡೆದು ಕೆಲ ಗಂಟೆಗಳ ಕಾಲ ಉದ್ವಿಗ್ನ ವಾತಾವರಣ ಸಹ ನಿರ್ಮಾಣವಾಗಿತ್ತು. ಮಾರುಕಟ್ಟೆಯ ವೆಂಕಟೇಶ್ವರ ಟ್ರೇಡರ್ಸ್ನ ಶಂಕರ್ ಈ ಸಂದರ್ಭದಲ್ಲಿ ಮಾತನಾಡಿ, ಟೊಮೆಟೊ ಅವಕ ಹೆಚ್ಚಾಗುತ್ತಿರುವುದಕ್ಕೆ ಯಾವುದೇ ವಿರೋಧವಿಲ್ಲ. ರೈತರಿಗೆ ಒಳ್ಳೆಯ ಬೆಲೆ ಸಿಗಲಿ, ಅವರೆಲ್ಲ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರುತ್ತೇವೆ ಎನ್ನುವುದೇ ನಮ್ಮ ಆಶಯ. ಆದರೆ ಟೊಮೆಟೊ ಅನ್ಲೋಡ್ ಮಾಡಲು ಬರುವ ಲಾರಿಗಳು ರಸ್ತೆ ಮಧ್ಯೆ ಕ್ರೇಟ್ಗಳನ್ನು ಹಾಕಿ ವಾಹನಗಳನ್ನು ಅಡ್ಡಲಾಗಿ ನಿಲ್ಲಿಸುತ್ತಿದ್ದಾರೆ. ಇದರಿಂದ ಅಕ್ಕಿ, ರಾಗಿ, ಭತ್ತದ ಧಾನ್ಯಗಳನ್ನು ಹೊತ್ತು ತರುವ ಇತರೆ ಲಾರಿಗಳು ಗೋದಾಮುಗಳ ಮುಂದೆ ಬರಲು ಸಾಧ್ಯವಾಗುತ್ತಿಲ್ಲ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಪರ ರಾಜ್ಯದ ಚಾಲಕರಿಂದ ದಬ್ಬಾಳಿಕೆ, ಹಲ್ಲೆಗೆ ಯತ್ನ. ಇನ್ನು ಗೋದಾಮಿನ ಮುಂದೆ ಅಡ್ಡಲಾಗಿ ನಿಂತಿದ್ದ ಲಾರಿಯನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸುವಂತೆ ಹಮಾಲಿ ಬಾಬು ಎಂಬುವರು ಕೇಳಿದ್ದಕ್ಕೆ ಉತ್ತರ ಪ್ರದೇಶದ ಮೂಲದ ಚಾಲಕರು ಮತ್ತು ಕಾರ್ಮಿಕರು ಸ್ಥಳೀಯ ವರ್ತಕರ ಮೇಲೆ ಹಲ್ಲೆ ನಡೆಸಿ ದಬ್ಬಾಳಿಕೆ ನಡೆಸಿದ್ದಾರೆ. ಗಾಡಿ ತೆಗೆಯಲು ಸಾಧ್ಯವಿಲ್ಲ, ನಿಮ್ಮ ಕೈಲಾದನ್ನು ಮಾಡಿಕೊಳ್ಳಿ ಎಂದು ಏಕವಚನದಲ್ಲಿ ನಿಂದಿಸಿದಲ್ಲದೆ ಕಬ್ಬಿಣದ ರಾಡ್ ಮತ್ತು ಚಾಕು ಹಿಡಿದು ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಎಂದು ದೂರಿದ ಅವರು, ಹೊರ ರಾಜ್ಯದ ಕೆಲವರ ಇಂತಹ ರೋಡಿಸಂ ಪ್ರವೃತ್ತಿಗೆ ಮಾರುಕಟ್ಟೆಯ ಕೆಲವು ಸ್ಥಳೀಯರೇ ಪ್ರೋತ್ಸಾಹ ನೀಡುತ್ತಿರುವುದು ದುರದೃಷ್ಟಕರ ಎಂದರು. ಕೋಟಿಗಟ್ಟಲೆ ನಷ್ಟದ ಆತಂಕ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಧಾನ್ಯಗಳ ಬೆಲೆ ಇದೆ. ಲಾರಿಗಳು ಸರಿಯಾದ ಸಮಯಕ್ಕೆ ಬಂದು ಅನ್ಲೋಡ್ ಆಗದಿದ್ದರೆ 15-20 ದಿನಗಳ ಕಾಲ ಧಾನ್ಯಗಳು ಗೋದಾಮಿನಲ್ಲಿ ಕುಳಿತು ಉಳು ಬೀಳುವ ಸಾಧ್ಯತೆ ಇರುತ್ತದೆ. ಒಮ್ಮೆ ಧಾನ್ಯಗಳು ಹಾಳಾದರೆ 10 ರೂಪಾಯಿಯ ವಸ್ತುವನ್ನು 5 ರೂಪಾಯಿಗೆ ಮಾರಬೇಕಾದ ಪರಿಸ್ಥಿತಿ ಬರುತ್ತದೆ. ಇದರಿಂದ ವರ್ತಕರು ಸಂಪೂರ್ಣ ನಷ್ಟ ಅನುಭವಿಸಿ ಅಂಗಡಿ ಮುಚ್ಚಿ ಊರು ಬಿಡುವ ಪರಿಸ್ಥಿತಿ ಎದುರಾಗಬಹುದು ಎಂದು ವ್ಯಾಪಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಟೊಮೆಟೊ ಮಂಡಿ ಮಾಲೀಕರು ಮತ್ತು ಚಾಲಕರಲ್ಲಿ ನಮ್ಮದೊಂದು ವಿನಂತಿ: ರೈತರು ತರುವ ಟೊಮೆಟೊವನ್ನು ತಕ್ಷಣ ಅನ್ಲೋಡ್ ಮಾಡಿ ಲಾರಿಗಳನ್ನು ಹೊರಗೆ ನಿಲ್ಲಿಸಬೇಕು. ಕೇವಲ ಲೋಡಿಂಗ್ ಮಾಡುವ ಸಮಯದಲ್ಲಿ ಮಾತ್ರ ವಾಹನಗಳನ್ನು ಮಾರುಕಟ್ಟೆಯ ಒಳಗೆ ಬಿಟ್ಟುಕೊಳ್ಳಬೇಕು. ಖಾಲಿ ಕ್ರೇಟ್ಗಳನ್ನು ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿ ಹಾಕದೆ ಲೋಡಿಂಗ್ ಮುಗಿದ ನಂತರವೇ ತುಂಬಿಸಿಕೊಳ್ಳಬೇಕು. ಈ ನಿಯಮ ಪಾಲಿಸಿದರೆ ಯಾರಿಗೂ ತೊಂದರೆ ಆಗುವುದಿಲ್ಲ, ಎಲ್ಲರೂ ವ್ಯಾಪಾರವು ಸುಗಮವಾಗಿ ನಡೆಯುತ್ತದೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಧಾನ್ಯ ವರ್ತಕರ ಪರವಾಗಿ ಅವರು ಆಗ್ರಹಿಸಿದರು. ಸ್ಥಳಕ್ಕೆ ಕಾರ್ಯದರ್ಶಿ ಭೇಟಿ. ಗಲಾಟೆ ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಎಪಿಎಂಸಿ ಮಾರುಕಟ್ಟೆಯ ಕಾರ್ಯದರ್ಶಿ ಸುನೀತಾರವರು ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರಸ್ತುತ ಟೊಮೆಟೊ ಸೀಸನ್ ಆರಂಭವಾಗಿರುವುದರಿಂದ ಎಪಿಎಂಸಿ ಮಾರುಕಟ್ಟೆಗೆ ತರಕಾರಿ ಅವಕ ಗಣನೀಯವಾಗಿ ಹೆಚ್ಚಾಗಿದೆ. ಇದರಿಂದಾಗಿ ಜಾಗದ ಅಭಾವ ತಲೆದೋರಿದ್ದು ಲಾರಿಗಳನ್ನು ಎಲ್ಲೆಂದರಲ್ಲಿ ನಿಲ್ಲಿಸುತ್ತಿರುವುದರಿಂದ ಹಮಾಲಿಗಳು ಹಾಗೂ ವಾಹನ ಮಾಲೀಕರ ನಡುವೆ ಗಲಾಟೆ ನಡೆದಿದೆ. ಮಾರುಕಟ್ಟೆಯ ಒಂದು ಭಾಗ ಸಂಪೂರ್ಣ ಭರ್ತಿಯಾಗಿರುವುದರಿಂದ ವಾಹನಗಳನ್ನು ರೈಸ್ ಮಾರ್ಕೆಟ್ ಕಡೆಗೆ ತಂದೆ ನಿಲ್ಲಿಸಲಾಗುತ್ತಿದೆ. ಆದರೆ ಮುಂಜಾನೆ ರೈಸ್ ಮಾರ್ಕೆಟ್ಗೆ ಬರುವ ವಾಹನಗಳಿಗೆ ಜಾಗ ಬಿಟ್ಟುಕೊಡಬೇಕಾದ ಅನಿವಾರ್ಯತೆ ಇದೆ. ಈ ವೇಳೆ ಜಾಗದ ವಿಚಾರವಾಗಿ ಉಭಯ ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಹಮಾಲಿಗಳು ಮತ್ತು ಮಾಲೀಕರು ಪರಸ್ಪರ ಜಗಳಕ್ಕಿಳಿದಿದ್ದಾರೆ ಎಂದರು. ಅಧಿಕಾರಿಗಳ ಸಭೆ ಮತ್ತು ಸೂಚನೆ. ಇನ್ನು ಮಾರುಕಟ್ಟೆಯಲ್ಲಿ ಉಂಟಾಗುತ್ತಿರುವ ಈ ಪಾರ್ಕಿಂಗ್ ಗೊಂದಲ ನಿವಾರಣೆಗೆ ಈಗಾಗಲೇ ಪೊಲೀಸ್ ಇಲಾಖೆ ಹಾಗೂ ಲಾರಿ ಅಸೋಸಿಯೇಷನ್ ಮುಖಂಡರೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಲಾಗಿದೆ. ಕಳೆದ ಭಾನುವಾರ ಡಿವೈಎಸ್ಪಿ, ಸರ್ಕಲ್ ಇನ್ಸ್ಪೆಕ್ಟರ್, ಲಾರಿ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಗೂ ಲಾರಿ ಮಾಲೀಕರ ಸಮ್ಮುಖದಲ್ಲಿ ಸಭೆ ನಡೆಸಿ ವಾಹನಗಳ ಪಾರ್ಕಿಂಗ್, ಲೋಡಿಂಗ್ ಅಂಡ್ ಅನ್ಲೋಡಿಂಗ್ ಪ್ರಕ್ರಿಯೆಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಎಂಬ ಬಗ್ಗೆ ಕಟ್ಟುನಿಟ್ಟಿನ ನಿರ್ದೇಶನಗಳನ್ನು ನೀಡಲಾಗಿದೆ ಎಂದು ಎಪಿಎಂಸಿ ಕಾರ್ಯದರ್ಶಿ ಸುನೀತಾ ವಿವರಿಸಿದರು.
ಲಾರಿ ಮಾಲೀಕರು ಸಹ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ತಮ್ಮ ಅಳಲು ತೋಡಿಕೊಂಡಿದ್ದು, ನಮಗೂ ಹೊರಗಡೆ ಸೂಕ್ತ ಪಾರ್ಕಿಂಗ್ ಜಾಗ ಇಲ್ಲದಿರುವುದರಿಂದ ಸಮಸ್ಯೆ ಆಗುತ್ತಿದೆ ಎಂದು ತಿಳಿಸಿದ್ದು, ಶೀಘ್ರದಲ್ಲೇ ಸೂಕ್ತ ಜಾಗವನ್ನು ಗುರುತಿಸಿ ಪಾರ್ಕಿಂಗ್ಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಕೊಡುವ ಭರವಸೆ ನೀಡಿದರು ಅಧಿಕಾರಿಗಳು. ಇಂದು ಮಾರುಕಟ್ಟೆಯಲ್ಲಿ ನಡೆದಿರುವ ಗಲಾಟೆಗೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಹಾಗೂ ಮಾರುಕಟ್ಟೆ ಸುಗಮ ಸಂಚಾರಕ್ಕೆ ತೊಂದರೆ ಉಂಟು ಮಾಡಿರುವವರನ್ನು ಗುರುತಿಸಲಾಗುತ್ತಿದೆ. ನಿಯಮ ಉಲ್ಲಂಘಿಸಿದವರಿಗೆ ಶೀಘ್ರದಲ್ಲೇ ನೋಟಿಸ್ ಜಾರಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಕಾರ್ಯದರ್ಶಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ನಿರ್ದೇಶಕ ಕೆ ವೆಂಕಟಾಚಲಪತಿ ಬಾಬು, ಎಂಜಿ ರಮೇಶ್ ಬಾಬು, ಶ್ರೀರಾಮನಗರ ಶಂಕರ್, ಕೆಎಬಿವಿ ಬಾಲು, ಬಿಆರ್ಆರ್ ರವಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಂಬರ್ 1 ಸರ್, ನಮ್ಮದು ಗೇಟ್ ನಂಬರ್ 1 ಅಕ್ಕಿ ವ್ಯಾಪಾರ ಮಾಡೋರು ನಾವು ಈ ಕಡೆ ಇರೋದು. ಗೇಟ್ ನಂಬರ್ 1, ಗೇಟ್ ನಂಬರ್ 2 ಎಲ್ಲ ಅಕ್ಕಿ ವ್ಯಾಪಾರದವರೇ. ಇಲ್ಲಿ ಅಕ್ಕಿ ಲಾರಿಗಳು ಬರೋಕ್ಕೂ ಜಾಗ ಬಿಡದೆ ಟೊಮೊಟೊ ಗಾಡಿಗಳೆಲ್ಲ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ನಾವೇನಾದ್ರು ಬಿಡಕ್ಕೆ ಕೇಳಿದ್ರೆ ನಮ್ಮೆಲ್ಲ ಗಲಾಟೆ ಮಾಡಕ್ಕೆ ಬರ್ತಾರೆ. ಯಾರು ತೆಗಿಯೋದಿಲ್ಲ, ಆನ್ಸರ್ ಮಾಡೋದು ಇಲ್ಲ. ಒಂದೊಂದು ಗಾಡಿ ಅಕ್ಕಿ ಗಾಡಿನ 2 ದಿನ 3 ದಿನ ನಿಲ್ಸ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಡ್ರೈವರ್ಗಳು ನಮಗೆ ಯಾರು ಹಾಲ್ಟಿಂಗ್ ಚಾರ್ಜ್ ಕೊಡೋರು ಯಾರೋ, ನೀವು ಓನರ್ಗಳಾಗಿ ಇಟ್ಕೊಂಡು ನಮಗೆ ಕ್ಲಿಯರ್ ಮಾಡಿಸಿದ್ರೆ ನೀವೆಂತ ಅಂಗಡಿ ಓನರ್ಗಳೇ ನಮ್ಮನ್ನು ಬೈತಾ ಇದ್ದಾರೆ. ಅವರು ಯಾರು ಕೇಳಿದ್ರು APMC ಅವ್ರಿಗಾಗಿ ಯಾರು ನಮ್ಗೆ ಕೋಆಪರೇಟಿವ್ ಮಾಡ್ತಾ ಇಲ್ಲ. ಮಾಡಿಸ್ಕೊಡಿ ಅಂತ ಮುಂದೆ ಬರೋರು ಯಾರು ಇಲ್ಲ. ಯಾರಾದ್ರು ರೈತರ ಮಾಲು ಅಂತಾರೆ. ನಾವೇನಾದ್ರು ಅವ್ರಿಗೇನೋ ತೊಂದರೆ ಮಾಡಿದ್ದೀವಾ? ಮಾಡ್ಕೊಳ್ಳಿ. ಹಾಲ್ಟಿಂಗ್ ಚಾರ್ಜ್ ಲಾರಿ ಬರುತ್ತೆ, ಬಾಕ್ಸ್ಗಳು ಇಟ್ಕೊಂಡು ಹೋಗಲ್ಲ. ಎಲ್ಲ ಇಟ್ಕೊಂಡಿರ್ತಾರೆ, ಲಾರಿಗಳು ಎಲ್ಲ ಇಟ್ಕೊಂಡಿರ್ತಾರೆ, ರೋಡಲ್ಲಿ ಬಾಕ್ಸ್ಗಳು ಹಾಕ್ಕೊಂಡಿರ್ತಾರೆ. ಯಾರು ಕ್ಲಿಯರ್ ಮಾಡೋದೇ ಇಲ್ಲ. ಗೊತ್ತು ಸರ್, ಇದು ಅಧಿಕಾರಿಗಳಿಗೂ ಗೊತ್ತು. ಅವರು ನೋಡ್ತಾ ಇದ್ದಾರೆ, ದಿನಾನು ನೋಡ್ತಾನೆ ಇದ್ದಾರೆ ಸರ್. ಪ್ರತಿ ವರ್ಷ ಇದೆ ರಾಮಾಯಣ ಸರ್ ಅಕ್ಕಿ ವ್ಯಾಪಾರಸ್ಥರಿಗೆ. ವಾಹನ ನಿಲುಗಡೆಗಳ ಬಗ್ಗೆ ಈಗೆಲ್ಲ ಆಲ್ರೆಡಿ ನಾವು ಡಿವೈಎಸ್ಪಿ ಜೊತೆ ಸರ್ಕಲ್ ಅವರು ಇನ್ಸ್ಪೆಕ್ಟರ್ಗೆ ಅವ್ರು ಮಾಹಿತಿ ಮೊನ್ನೆ ಸಂಡೇ ಎಲ್ಲ ಲಾರಿ ಅಸೋಸಿಯೇಷನ್ ಅವರು ಮತ್ತೆ ಲಘು ವಾಹನ ಎಲ್ಲ ಜೊತೆನೂ ಮೀಟಿಂಗ್ ಮಾಡಿ ಅವ್ರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲೇ ಇದ್ದಾರೆ, ಅವ್ರನ್ನ ಬೇಕಾದ್ರೆ ವಿಚಾರಿಸ್ಕೊಳ್ಳಿ. ಆದರೆ ಅವ್ರು ಖಾಲಿ ಆಗಬೇಕು, ನಮಗೇನು ತೊಂದರೆ ಇಲ್ಲ. ಮಾರ್ಕೆಟ್ ನಮಗೂ ಇಂಪ್ರೂವ್ ಆಗಬೇಕು ಅಂದರೆ ಅವ್ರು ಮಾತ್ರ ಚೆನ್ನಾಗಿರಬೇಕು ಅಂತ ನೋಡ್ತಾ ಇದ್ದಾರೆ ಅಷ್ಟೇ. ನಾವೇನಾದರೂ ಆಗಲಿ ಪರವಾಗಿಲ್ಲ ಅಂತ ದಯವಿಟ್ಟು ಅದಕ್ಕೆ ಹೇಳಿ. ಮೇಡಮ್, ಇದು DYSP ಸಾಹೇಬರಿಗೆ ಅವರೇನಾದ್ರು ಡ್ಯೂಟಿ ಮಾಡ್ಬೋದು. ಇದು ಇರೋದೆಲ್ಲ ಇಲ್ಲಿ ವೆಹಿಕಲ್ ಖಾಲಿ ಮಾಡ್ಸೋಕ್ಕೆ DYSP ಕೈಯಲ್ಲಿ ಇರೋಲ್ಲ. ಅವ್ರು ಡ್ಯೂಟಿ ಮಾಡ್ಬೋದು, ಬಂದು ಓಡಿಸ್ಬೋದು, ಮತ್ತೆ ನಾಳೆ ಬರ್ತಾರೆ. ಇದು ಇರೋದೆಲ್ಲ ಈ ಪರ್ಚೇಸ್ ಮಾಡಿ ಟೊಮಾಟೊ ಖರೀದಿ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಬೇಕಾಗಿರೋರು ಟೊಮಾಟೊ ಮಂಡಿ ಓನರ್ಗಳು, ದಲ್ಲಾಳಿಗಳು ಅವ್ರು ಹೇಳಿದ್ರೆ ಅವ್ರ ಮುಖಾಂತರ ಅವರಿಂದ ಸಾಲ್ವ್ ಆಗುತ್ತೆ ಅಷ್ಟೇ. ನೀವು DYSP ಪೊಲೀಸ್ ಬಂದೋಬಸ್ತ್ ಸಿಕ್ಕಿದ್ರು ಬರ್ತಾರೆ, ಖಾಲಿ ಮಾಡ್ತಾರೆ, ಮತ್ತೆ ಬಂದು ಇಲ್ಲಿ ಗಾಡಿಗೆ ಹಾಕ್ತಾರೆ. ಇದೆಲ್ಲ ಕ್ಲಿಯರ್ ಆಗಬೇಕಾದ್ರೆ ಫಸ್ಟು ಖರೀದಿ ಡ್ರೈವರ್ ಏನು ಮಾಡ್ತಾರೆ, ಗಾಡಿ ಎತ್ತು ನನ್ನ ಅಂಗಡಿ ಮುಂದೆ ಹಾಕ್ತಾರೆ, ಅವ್ರು ಬಂದು ಅಂಗಡಿ ಮುಂದೆ ಹಾಕ್ತಾರೆ. ಅದನ್ನೇನೋ ಅಪ್ಪ ನೀನು ಗಾಡಿ ಆಚೆ ಅಂತೇಳಿ ತಗೊಂಡು ಅವ್ರಿಗೆ ವ್ಯಾಪಾರಿಸಿದ್ರಲ್ಲ ಅವ್ರು ಹೇಳಬೇಕು, ಅವ್ರು ಹೇಳಬೇಕು. ಇದು ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನಮ್ಮ ಟೊಮಾಟೊ ಇಳಿಸ ಯಾವತ್ತಾದ್ರೂ ನೀವು ಟೊಮಾಟೊ ಮಂಡಿ ಓನರ್ನ ಕೇಳಿ, ನಾವು ಇಷ್ಟೊತ್ತಿಗೆ ಯಾರನ್ನೂ ಹೋಗ್ಬಿಟ್ಟು ಇಲ್ಲಿ ನಿಲ್ಲಿಸ್ಬೇಡ್ರಿ, ನಮ್ಗೆ ಅಡ್ಡ ಆಗ್ತಾಯಿದ್ವಿ, ನಾವು ಯಾರು ಹೇಳಿರೋರಲ್ಲ ಕೇಳಿರೋರಲ್ಲ. ನಾನು ಈ ಸೋಮವಾರ 15 ದಿವಸ ಮುಂಚೆ STS ಸ್ವಾಮಿ ಅವ್ರಿಗೆ ನಾನು ಹೇಳಿದೆ, ಅಣ್ಣ ಇದು ಬೀಜಗಳು ಬರ್ತಾಯಿದ್ರೆ ಒಂಚೂರು ಕ್ಲಿಯರ್ ಮಾಡಿಕೊಡಿ, ಇಲ್ಲಿ ಹಾಕ್ಕೊಡ್ತೀವಿ, ಮತ್ತು ತೊಂದರೆ ಆಗುತ್ತೆ ಅಂದರೆ ಶಂಕರ ಮಾಡಿಕೊಡ್ತೀವಿ, ನೀನು ಅಡ್ಡ ಹಾಕಲ್ಲ ಅಂತ ಹೇಳಿದ್ರು. ಬೆಳಗ್ಗೆ ಬಂದರೆ ಅಡ್ಡ ಹಾಕಿದ್ರು. ನಾವೇನೋ ಅಕ್ಕಿ ಮನೆಯವ್ರದ್ದು ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲೊಂದು ಲಾರಿಗಳು ಹಾಕ್ಕೊಳ್ಳೋದು, ಅವ್ರಿಗೆ ಅನುಕೂಲ ಮಾಡಿಕೊಟ್ವು. ಅದರಿಂದ ನಮಗೇನು ತೊಂದರೆ ಇಲ್ಲ, ವೆಹಿಕಲ್ನಿಂದ ತೊಂದರೆ ಇಲ್ಲ. ಇವಾಗ ಗಾಡಿ ಬರ್ತದೆ, ಅನ್ಲೋಡ್ ಮಾಡ್ತಾರೆ ಮಾಡಿ ಅಲ್ಲೇ ಕರ್ಕೊಂಡಿರ್ತಾರೆ. ಗಾಡಿ ಆಚೆ ಹೋದರೆ ಯಾವ ಟ್ರಾಫಿಕ್ ಇಲ್ಲ. ಲಾರಿ ಬರ್ತದೆ, ನಾಟಕ ಯಾವುದೋ ಒಂದು ಜಾಗದಲ್ಲಿ ಕ್ರೇಟ್ ನಿಲ್ಸ್ಕೊಂಡು ನೀನು ಆಚೆ ಇರೋ, ಲೋಡಿಂಗ್ ಟೈಮ್ ಒಳಗಡೆ ಬಾ, ನೀನು ಲೋಡ್ ಮಾಡ್ಕೋ, ಯಾವುದೂ ತೊಂದರೆ ಇಲ್ಲ. ಟ್ರಾಫಿಕ್ಕು ಜಾಮ್ ಆಗಲ್ಲ, ತೊಂದರೆನೂ ಆಗಲ್ಲ. ಸಮಸ್ಯೆ ಇದೆ ಬೇರೆ ಏನಾಗಿದೆ, ಸೀಸನ್ ಎಸ್ಪೆಷಲಿ ಟೊಮೆಟೊ ಸೀಸನ್ ಬಂದಾಗ ಅರೈವಲ್ಸು ಜಾಸ್ತಿ ಆಗಿದೆ. ಈ ಸಲ ಅರೈವಲ್ಸ್ ಜಾಸ್ತಿ ಆಗಿರೋದ್ರಿಂದ, ಜಾಗದ ಸಮಸ್ಯೆ ಇರೋದರಿಂದ ಆ ಕಡೆ ಮಾರ್ಕೆಟ್ ಫುಲ್ ಆಗಿಬಿಟ್ಟು ಈ ಕಡೆಗೆ ಇಳಿಸ್ಕೊಂಡಿದ್ದಾರೆ. ಬಟ್ ಬೆಳಗ್ಗೆ ಏನು ಅವ್ರಿಗೆ ರೈಸ್ ಮಾರ್ಕೆಟ್ ಅವ್ರಿಗೆ ಅರೈವಲ್ಸ್ ಬಂದಾಗ ಜಾಗ ಬಿಟ್ಟು ಕೊಡಬೇಕು, ಅದು ಅವರು ಮಾಡಿಕೊಡ್ಬೇಕಿತ್ತು. ಹಾಗಾಗಿ ಅವರವರ ಒಂದು ಇದರಲ್ಲಿ ಹಮಾಲಿಗಳು ಮತ್ತು ಓನರುಗಳಿಗೆ ಜಗಳ ಆಗಿದೆ. ಬಟ್ ಇದನ್ನ ಈಗ ಆಗಲೇ ನಾವು DYSP ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆ, ಲಾರಿ ಅಸೋಸಿಯೇಷನ್ ಅವ್ರ ಜೊತೆ, ಲಾರಿ ಮಾಲೀಕರವ್ರ ಜೊತೆ ಎಲ್ಲ ನಾವು ಕಳೆದ ಭಾನುವಾರ
ಮೀಟಿಂಗ್ ಮಾಡಿ ಅವ್ರಿಗೆ ಯಾವ ಥರ ಪಾರ್ಕಿಂಗು, ಲೋಡಿಂಗು, ಅನ್ಲೋಡಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ ಅವರೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅವರದ್ದು ಕೆಲವು ಸಮಸ್ಯೆಗಳಿದೆ, ಹೊರಗಡೆಗೆ ಅವ್ರಿಗೂ ಪಾರ್ಕಿಂಗ್ ಜಾಗ ಇಲ್ಲ, ಹಂಗಾಗಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅವರು ಜಾಗ ನೋಡಿ ಒಂದು ಸೂಕ್ತ ವ್ಯವಸ್ಥೆ ಕಲ್ಪಿಸ್ತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನೆಕ್ಸ್ಟು ನಾವು ಈಗ ಇವತ್ತು ಏನಾಗಿದೆ, ಅವರು ಯಾರು ತೊಂದರೆ ಆಗಿದೆ ಅವ್ರಿಗೆ ನಾವು ನೋಟಿಸ್ಗಳು ಕೊಟ್ಟು ಕ್ರಮ ತಗೊಳ್ತೀವಿ. ಜೋರಾಗಿ ಬಿದ್ದರೆ ಅವ್ನ ಪರಿಸ್ಥಿತಿ ಮೇಡಮ್ 500-600 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಹೆಂಡತಿ ಮಕ್ಕಳು ಸಾಕೊಂಡು ಕೂಲಿ ಮಾಡ್ತಾರೆ. ಏನು ಹೆಚ್ಚು ಕಮ್ಮಿ ಆದರೆ ಇವಾಗ ಆಲ್ಮೋಸ್ಟ್ ಎಲ್ಲ ಬಾಡಿಗೆ ಮನೆಗಳು ಇರೋದೇ. ಇವರು ಕೂಲಿ ಮಾಡ್ಕೊಂಡು ಯಾವಾಗ ದುಡಿಬೇಕಾದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಸಾಕ್ಬೇಕಾದ್ರೆ ದುಡಿಬೇಕ್ತೇನೆ, ದುಡಿಯೋಕ್ಕಿಲ್ಲ, ಅವಕಾಶ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಮೇಡಮ್. ಇಲ್ಲ ಮೇಡಮ್, ಇವಾಗ ದುಡ್ಕೊಳಕ್ಕೆ ಅವ್ರು ದುಡ್ಕೊಳಕ್ಕೆ ಇಲ್ಲಿ ಮಂಡಿಯವರಲ್ಲ, ಲಾರಿಯವರು ಯಾರು ಮೇಡಮ್, ಇವ್ರು ದುಡ್ಕೊಳಕ್ಕೆ ಇಲ್ಲಿ ಸವಲತ್ತು ಇಲ್ಲ ಅಂತ ಹೇಳಿದ್ರೆ ಇವಾಗ ಗಾಡಿ ಅನ್ಲೋಡ್ಬೇಕು 2 ದಿವಸ ಅನ್ಲೋಡ್ ಆಗಿದ್ರೆ ಇವ್ರು ಹೆಂಗ್ ದುಡಿಯೋದು, ಅವ್ರ ಹೆಂಡತಿ ಮಕ್ಕಳು ಯಾವ್ದು ರೀತಿಯಲ್ಲ ಅವ್ರು ಸಾಕ್ತಾರೆ. ಇಲ್ಲ ನಮಸ್ಕಾರ, MVS ಟ್ರೇಡರ್ಸ್ ಶಂಕರ ಅಂತ ಮಾತಾಡ್ತಿದ್ದೀನಿ. ಇದು ಪಲ್ಸಸ್ ದವಸಧಾನ್ಯಗಳ ಮಾರ್ಕೆಟು ಇದು ಒಂದು. ಇಲ್ಲಿ ಟೊಮೊಟೊ ಇಳಿಸ್ತಾ ಇದ್ರೆ ಟೊಮೊಟೊ ಇಳಿಸೋ ಕಾರಣದಿಂದ ನಮ್ಗೆ ಯಾವುದೂ ತೊಂದರೆ ಇಲ್ಲ. ರೈತರಿಗೆ ಅನುಕೂಲ ಆಗಬೇಕಂತ ನಾವೆಲ್ಲ ವ್ಯಾಪಾರಸ್ಥರು, ಮಂಡಿ ಕಮಿಷನ್ ಏಜೆಂಟ್ ಎಲ್ಲ ಸುಮ್ಮನೆ ರೈತರಿಗೆ ಅನುಕೂಲ ಆಗಲಿ, ಯಾವುದೇ ರೀತಿ ಅವ್ರು ಚೆನ್ನಾಗಿದ್ರು ನಾವು ಚೆನ್ನಾಗಿದ್ದು ಅಂತೇಳಿ ಎಲ್ಲ ಅಂದ್ಕೊಂಡು ಎಲ್ಲ ನಿಲ್ಸ್ಕೊಳ್ಳೋದು ಸುಮ್ಮನೆ ಇದ್ದೀವಿ. ಇಲ್ಲಿ ಬರ್ತಾ ಇರೋ ತೊಂದರೆ ಏನು, ನಮಗೆ ಗಾಡಿ ಬಂದು ಅನ್ಲೋಡ್ ಆಗುತ್ತೆ, ಅನ್ಲೋಡ್ ಮಾಡಿ ಗಾಡಿ ಅಲ್ಲೇ ಹಾಕಿ ಅಡ್ಡ ಹಾಕಿರ್ತಾರೆ. ಲಾರಿ ಬರ್ತದೆ, ಲಾರಿನೂ ಕಿರೆಟ್ಗಳು ಅಡ್ಡ ಅಂಗಡಿ ಮುಂದೆ ಎಲ್ಲ ಕಿರೆಟ್ಗಳಾಗ್ಬಿಟ್ಟು ಲಾರಿ ಇಲ್ಲೇ ನಿಲ್ಸ್ತಾರೆ. ಅದರಿಂದ ಬೇರೆ ಗಾಡಿಗಳು ಬರೋ ಗಾಡಿಗಳಿಗೆ ಲಾರಿ ಏನು ಅಕ್ಕಿ ಆಗ್ಬೋದು, ರಾಗಿ ಆಗ್ಬೋದು, ಭತ್ತ ಆಗ್ಬೋದು, ಏನು ಬಂದರೂ ಅನ್ಲೋಡ್ ಮಾಡೋಕ್ಕೂ ಅಸಾಧ್ಯ ಆಗ್ತಾಯಿದೆ. ಇಲ್ಲಿ ಜಾಸ್ತಿ ತೊಂದರೆ ಆಗ್ತಾಯಿದೆ. ಅದರಿಂದ ನಾವು ಮಾಧ್ಯಮದವರಿಂದ ಕೇಳ್ಕೊತಾ ಇರೋದು, ದಯಮಾಡಿ ಇದು ಎಲ್ಲವೂ ತಗೊಂಡೋಗ್ಬಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡಿ. ಇಲ್ಲಿ ಯಾವುದೇ ರೀತಿ ಗಾಡಿ ರೈತರಿಗೆ ಅನುಕೂಲ ಆಗಲಿ. ಟೊಮಾಟೊ ಇಳಿಸ್ಕೊಳ್ರಿ, ರೇಟ್ ಒಳ್ಳೆ ರೇಟ್ ಹೋಗಲಿ, ರೈತರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ. ಬಟ್ ಗಾಡಿಗಳು ಹಾಕೋದು ಆಚೆ ಹಾಕಿ ಅವ್ರ ಟೈಮ್ ಬಂದಾಗ ಲೋಡ್ ಮಾಡೋ ಟೈಮ್ದಲ್ಲಿ ಬಂದು ಲೋಡ್ ಮಾಡ್ಕೊಳ್ಳಿ. ಗಾಡಿ ಅನ್ಲೋಡ್ ಟೊಮಾಟೊ ರೈತ ತಗೊಂಡು ಬರೋ ಟೊಮಾಟೋನ ಅನ್ಲೋಡ್ ಮಾಡಿ ಗಾಡಿ ಆಚೆ ಹಾಕಿ ಅದು ಖಾಲಿ ಆಗಿದ್ಮೇಲೆ ಬಂದು ಕ್ರೇಟ್ ಹಾಕೊಂಡೋಗಿ ಬರಲಿ, ಯಾರಿಗೂ ತೊಂದರೆ ಇಲ್ಲ. ಇದು ಪೂರ್ತಿ ಅಪ್ಪ ನಮಗೆ ಟೊಮೊಟೊ ಮಾರ್ಕೆಟಿಂದ ಇನ್ಕಮ್ ಐತೆ, ದವಸಧಾನ್ಯ ಮಾರ್ಕೆಟಿಂದ ನಮ್ಗೆ ಇನ್ಕಮ್ ಇಲ್ಲ. ಹೇಳಿರೋದು ಸೆಕ್ರೆಟರಿ ಮೇಡಮ್, ಇದು ಸುನೀತಾ ಮೇಡಮ್ ಅಂತೇಳಿ ಇದು ಮಾಡ್ತಾ ಇದ್ದಾರೆ. ಆಯಿತು, ನಾವು ಕಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಕಟ್ಟಿರೋದೆಲ್ಲ ನಿಮಗೆಲ್ಲ ಪ್ರೂಫ್ ತೋರಿಸಿವೆ, ಎಷ್ಟೆಷ್ಟು ಕಟ್ಟಿದ್ದೀವಿ. ಅಕ್ಕಿ ಮಂಡಿಯವ್ರು ಹಾಕ್ಬೋದು, ದವಸಧಾನ್ಯ ಮಾರ್ಕೆಟ್ ಕಮಿಷನ್ ಮಂಡಿಯವ್ರು ಹಾಕ್ಬೋದು, ಎಲ್ಲ ನಿಮ್ಗೆ ಬೇಕಾದ ಪ್ರೂಫ್ ತೋರಿಸಿವಿ. ನಾವು ಯಾಕೆ ಕಟ್ಟಿಲ್ಲ, ನಾವು ಬಾಡಿಗೆಗಿದ್ದು 15,000 20,000 ಬಾಡಿಗೆ ಕಟ್ಕೊಂಡು ನಾವು ಜೀವನ ಮಾಡ್ಕೋಬೇಕಂತ ತಾನೇ ನಾವು ಮಂಡಿಗಳು ಓಪನ್ ಮಾಡಿರೋದು. ಕೂಲಿಯವರು ಅದೇ ರೀತಿ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಅದನ್ನು ಫಸ್ಟ್ ಇದೆಲ್ಲ ಕ್ಲಿಯರ್ ಮಾಡಿದ್ರೆ ಟೊಮಾಟೋನ ಇಳಿಸ್ಕೊಳ್ಳಿ, ನಮಗೆ ತೊಂದರೆ ಇಲ್ಲ. 3rd ಗೇಟಲ್ಲಿ ಇಳಿಸ್ತಾ ಇದ್ದಾರೆ ಟೊಮಾಟೊ, 3rd ಗೇಟಿಂದ 4th ಗೇಟಲ್ಲಿ ಇಳಿಸ್ತಾ ಇದ್ದಾರೆ. ಆ ಕಡೆ ಅಕ್ಕಿ ಅಂಗಡಿಗಳೈತೆ, ಅದನ್ನು ಯಾರೂ ಕೇಳಿಲ್ಲ ನೀವು ಹಾಕ್ಬೇಡ್ರಪ್ಪ ಅಂತ. ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಕೇಳಿಲ್ಲ. ರೈತರು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿದ್ದು ನಾವು ಭಾವಿಸ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ಬಟ್ ಇದೆಲ್ಲ ವೆಹಿಕಲ್ ಆಚೆಯಿಂದ ಒಳಗಡೆ ಲೋಡಿಂಗ್ ಟೈಮ್ ಬರಬೇಕು. ಕ್ರೇಟು ಅನ್ಲೋಡ್ ರೈತರು ಎತ್ಕೊಂಡ್ಬಂದಿರೋ ಕ್ರೇಟ್ ಅನ್ಲೋಡ್ ಮಾಡಿಬಿಟ್ಟು ಆಚೆ ಹಾಕಿ ಅವ್ರ ಲಾಟ್ ಖಾಲಿ ಆಗಿದಾಗ ಆ ಬಾಕ್ಸ್ ಹಾಕೋಣಕ್ಕೆ ಬಂದರೆ ಯಾವುದೇ ರೀತಿ ಯಾರಿಗೂ ತೊಂದರೆ ಇರೋದಿಲ್ಲ. ಇನ್ಕಮ್ ಇಲ್ಲ ಅಂತಾರೆ ಓಪನಿಗೆ ಹೇಳೋಣಂತೆ. ಟೊಮಾಟೋಯಿಂದ ಇನ್ಕಮ್ ಇದೆ ಅಂತನಾ? ಅರ್ಚಿಪ್ಪು ಗಾಡಿ ಅಕ್ಕಿ ಗಾಡಿ ಒಂದು ಬರ್ತದೆ, ಒಂದು ಗಾಡಿ ಅಕ್ಕಿ ಗಾಡಿ ಬರ್ತದೆ, ಗೋಡನ್ ಮುಂದೆ ಇರ್ತಾರೆ. ಅಪ್ಪ ಗಾಡಿ ಸ್ವಲ್ಪ ತೆಗೀರಿ, ನಾವು ಹೋಗ್ತೀವಿ ಮತ್ತೆ ನೀವು ಹಾಕೋಣ ಅಂತ ಹೇಳಿದ್ರೆ ಅವ್ನು ಬಂದು ನಾವು ತೆಗಿಯಲ್ಲ, ನಿಮ್ಮ ಕೈಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಯು ಪಿ ಅವ್ರಿಗೆ ಎಷ್ಟು ಇವರು ಇಲ್ಲಿ ಇರೋರು ಎಷ್ಟು ಪ್ರೋತ್ಸಾಹ ಕೊಟ್ಬಿಟ್ಟು ಅವ್ರನ್ನ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ. ರೌಡಿ ಥರ ಮಾಡಿ ಒಂದು ರಾಡ್ ಎತ್ಕೊಂಡು ಅದೇನೋ ಚಾಕ್ ಎತ್ಕೊಂಡ್ರೆ ಅಂತ ಯಾರು ಹೊಡೆದಿರೋದು ನೋಡಿ, ಇವ್ರಿಗೆ ದಬ್ಬಾಳಿಕೆ ಮಾಡೋರೆ, ಇವರು ಇವ್ರ ಮೇಲೆ ಬಂದವ್ರೆ, ಇವರು ಒಂದೇಟ್ ಹಾಕವ್ರೆ, ಅವರು ಹಾಕವ್ರೆ. ಒಂದು ರಾಡ್ ಎತ್ಕೊಂಡ್ಬರೋ ಅಷ್ಟು ಬೇರೆ ಕಂಟ್ರಿ ಅವನಿಗೆ ಒಂದು ರಾಡ್ ಎತ್ಕೊಂಡ್ಬಂದು ಹಾಕಕ್ಕೆ ಎಷ್ಟು ಇದು ಮಾಡಿರ್ಬೇಕು. ನೋಡಿ, ನೀವು ನೋಡ್ತಾ ಇದ್ರ ಇಲ್ಲಿಂದ ಲಾಸ್ಟ್ವರೆಗೂ ದೆನೆ ಅಂಗಡಿಗಳೈತೆ. ದೆನೆ ಬಂದು ಇವತ್ತು 150 170 ರೂಪಾಯಿ ದೆನೆ ಒಂದು kg ಬಂದು. ಅದು ಇವಾಗ ಅವ್ರೇನ 15 ದಿವಸ 20 ದಿವಸ ಗಾಡಿ ಹೋಗೋಕ್ಕೆಲ್ಲ ಉಳುಗಲು ಬೀಳ್ತದೆ, 20 ರೂಪಾಯಿಗೆ ಮಾರೋಕ್ಕಾಗಲ್ಲ. ಅವ್ರ ಪರಿಸ್ಥಿತಿ ಏನಾಗೋದು? ಅಕ್ಕಿ ಮೂಟೆ ಪ್ರತಿ ಒಂದು ಮೇಲೆ kg ಮೇಲೆ 5 ರೂಪಾಯಿ 6 ರೂಪಾಯಿ ಹತ್ತಿದೆ ರೇಟ್ಗಳು. ಅವ್ರು ಅಕ್ಕಿ ಹುಳ ಬಿದ್ದರೆ ಅವ್ರು ಯಾರಿಗೆ ಮಾಡ್ತಾರೆ? 10 ರೂಪಾಯಿ ಸುಮ್ಮನೆ 5 ರೂಪಾಯಿ ಕೊಡಬೇಕಾಗತ್ತೆ. ಅವಾಗ ಏನಾಗ್ತಾರೆ, ಟೋಟಲ್ ಲಾಸ್ ಆಗಿಬಿಟ್ಟು ಬಾಗಿಲು ಹಾಕ್ಕೊಂಡು ಇಲ್ಲ ಊರಿಗೆ ಬಿಟ್ಟು ಹೋಗ್ಬೇಕಾಗತ್ತೆ, ಅಂಥ ಪರಿಸ್ಥಿತಿ ಬರ್ತದೆ. ದಯಮಾಡಿ ಟೊಮಾಟೊ ಮಂಡಿಯವ್ರಿಗೆ ಒಂದೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ರೈತರಿಗೆ ಅನುಕೂಲ ಆಗಬೇಕು, ನಾವೆಲ್ಲ ಒಪ್ಕೊಂತೀವಿ. ರೈತರಿಗೆ ಯಾವುದೇ ರೀತಿ ನಾವು ತೊಂದರೆ ಮಾಡಲ್ಲ. ದಯಮಾಡಲಿ ನೀವೆಲ್ಲ ಸೇರಿ ಗಾಡಿ ಲೋಡಿಂಗ್ ಮಾಡೋವಾಗ ಮಾತ್ರ ಬರಬೇಕು.
ಕ್ರೇಟ್ ಅನ್ಲೋಡ್ ಮಾಡಿ ಗಾಡಿ ಆಚೆ ಹಾಕಿ ಅವರು ಲೋಡ್ ಮಾಡೋವಾಗ ಮಾತ್ರ ಗಾಡಿ ಒಳಗೆ ಬರಬೇಕು. ರೈತರು ಬರೋ ಟೊಮೊಟೊ ಅಷ್ಟೇ ಅವ್ರು ಇಳಿಸ್ಲಿ, ಅವ್ರು ಟೊಮೊಟೊ ಬಾಕ್ಸ್ ಖಾಲಿ ಬಾಕ್ಸ್ ಹಾಕಬೇಕಾದ್ರೆ ಆಚೆಯಿಂದ ಅವರು ಲಾಟ್ ಖಾಲಿ ಆದ್ಮೇಲೆ ಬಂದು ಹಾಕೊಳ್ಳಿ ಅಂತೇಳಿ ಯಾವ್ದು ಸಮಸ್ಯೆ ಆಗಲ್ಲ, ಎಲ್ಲರಿಗೂ ಅನುಕೂಲ ಆಗತ್ತೆ, ನಮಗೂ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇನ್ಕಮ್ ಇಲ್ಲ ಅಂತ ಓಪನಿಗೆ ಹೇಳೋಣಂತೆ. ಟೊಮೊಟೊ ಇಂದ ಇನ್ಕಮ್ ಇದೆ ಅಂತನಾ? ಅರ್ಚಿಪ್ಪು